ಹಲೋ ಆ್ಯಂಡ್ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಹೊಸ ಚಾಪ್ಟರ್ ಮಾಡ್ತಾ ಇದ್ದೀವಿ, ಸರ್ಕಲ್ಸ್ ಅಂತ. ಈ ಚಾಪ್ಟರ್ ಆಗಲೇ ನೀವು ಕ್ಲಾಸ್ 9 ಓದಿರ್ತೀರಾ. ಸೊ ಚಾಪ್ಟರ್ ಡೀಟೇಲ್ಸ್ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಕ್ವಿಕ್ ರಿವಿಷನ್ ಮಾಡೋಣ. ಸೆಂಟರ್ ಆಫ್ ದ ಸರ್ಕಲ್ ಏನದು? ರೈಟ್, ಯೂಶಲಿ ಓ ಅಂತ ಹೇಳ್ತೀವಿ. ಸೊ ಸೆಂಟರ್ ಓ. ರೇಡಿಯಸ್ ಆಫ್ ದ ಸರ್ಕಲ್ ಏನಾಗುತ್ತೆ? ಸೆಂಟರ್ ಆಫ್ ದ ಸರ್ಕಲಿಂದ ಸರ್ಕಲ್ ಬಾರ್ಡರಲ್ಲಿ ಯಾವುದಾದ್ರೂ ಒಂದು ಲೈನ್ ಡ್ರಾ ಮಾಡಿದಾಗ ಅದು ರೇಡಿಯಸ್ ಆಗುತ್ತೆ. ಸೊ ನಾನಿಲ್ಲಿ ಇದು ಎ ಅಂತ ಹಾಕ್ತಾರೆ ಈ ಪಾಯಿಂಟನ್ನ. ಓ ಎ ಇಸ್ ಮೈ ರೇಡಿಯಸ್. ರೇಡಿಯಸನ್ನು ಯಾವಾಗಲೂ ಏನು ಜೊತೆ ಡಿಪಿಕ್ಟ್ ಮಾಡ್ತೀವಿ? ಆರ್ ಅಂತ ಹೇಳ್ತೀವಿ. ಸೊ ರೇಡಿಯಸ್ ಓ ಎ ಇಸ್ ಈಕ್ವಲ್ ಟು ಆರ್. ನೆಕ್ಸ್ಟ್ ಏನು? ಡಯಾಮೀಟರ್. ಡಯಾಮೀಟರ್ ಏನು? ಬೋತ್ ಎಂಡ್ಸ್ ಆಫ್ ದ ಸರ್ಕಲ್ ಮೀಟ್ ಮಾಡುತ್ತೆ ಪ್ಲಸ್ ಸೆಂಟರಲ್ಲಿ ಪಾಸ್ ಆಗುತ್ತೆ. ಸೊ ಇದೇ ರೇಡಿಯಸನ್ನು ನಾನು ಈ ಕಡೆ ಸೈಡನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಇದನ್ನು ಬಿ ಅಂತ ಕರೆದ್ರೆ ಎ ಬಿ ಇಸ್ ಮೈ ಡಯಾಮೀಟರ್. ಡಯಾಮೀಟರ್ ಪ್ರಾಪರ್ಟಿ ಏನು? ಡಯಾಮೀಟರ್ ಯಾವಾಗ್ಲೂ ಡಿ ಇಸ್ ಈಕ್ವಲ್ ಟು 2r. ಯಾಕೆ? ಇದೊಂದು ರೇಡಿಯಸ್ಸು ಇದೊಂದು ರೇಡಿಯಸ್, ಟೋಟಲ್ ಲೆಂತ್ ಏನಾಗುತ್ತೆ? ಆರ್ ಪ್ಲಸ್ ಆರ್ ಈಕ್ವಲ್ಸ್ 2r. ಸೊ ಇದೇನು? 2r. ನೆಕ್ಸ್ಟ್ ಏನು? ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್. ಸರ್ಕಂಫರೆನ್ಸ್ ಏನು? ಈ ಸುತ್ತ ಏನು ಬಾರ್ಡರ್ ಇದೆಯೋ ಈ ಸರ್ಕಲ್ ಅದು, ಅದನ್ನ ನಾವು ಸರ್ಕಂಫರೆನ್ಸ್ ಅಂತೀವಿ. ಸರ್ಕಂಫರೆನ್ಸ್ ಫಾರ್ಮುಲಾ ಏನು? 2πr. ಇದಾಗಲೇ ನೋಡಿರ. ನೆಕ್ಸ್ಟ್ ಏನು? ಸೆಮಿ ಸರ್ಕಲ್ ಸರ್ಕಂಫರೆನ್ಸ್ ಏನಾಗುತ್ತೆ? ಇದು ನಮಗೆ ಸರ್ಕಲ್ಗೆ. ಸೆಮಿ ಸರ್ಕಲ್ ಎಂದ್ರೆ ಏನು? ಒಂದು ಸರ್ಕಲ್ ಹಾಫ್ ಆಫ್ ಅ ಸರ್ಕಲ್ ಇಸ್ ದ ಸೆಮಿ ಸರ್ಕಲ್. ಇದೇನು? ಇದು ನಮ್ಮ ಡಯಾಮೀಟರ್. ಸೊ ಸರ್ಕಂಫರೆನ್ಸ್ ಏನಾಗುತ್ತೆ ಸೆಮಿ ಸರ್ಕಲ್ಗೆ? 2πr by 2. 2πr ಡಿವೈಡೆಡ್ ಬೈ 2. ಸೊ ಎಷ್ಟು ಉಳ್ಕೊಳ್ಳುತ್ತೆ? πr. ಸೊ πr ಇದು ಸೆಮಿ ಸರ್ಕಲ್. ರೈಟ್. ನೆಕ್ಸ್ಟ್ ಏನು? ಕಾರ್ಡ್. ಕಾರ್ಡ್ ಯಾವಾಗ್ಲೂ ಟೂ ಡಿಫ್ರೆಂಟ್ ಪಾಯಿಂಟ್ಸ್ ಆಫ್ ದ ಸರ್ಕಲ್ ಮೀಟ್ ಆದಾಗ ಅದಕ್ಕೆ ಕಾರ್ಡ್ ಅಂತೀವಿ. ಸೊ ಇಲ್ಲಿ ನಾನು ಪಿ ಕ್ಯೂ ಅನ್ಬೋದು. ಡಯಾಮೀಟರು ಸ್ಪೆಷಲ್ ಕೇಸ್ ಆಫ್ ಅ ಕಾರ್ಡ್. ಏನಕ್ಕೆ? ಇದು 2 ಪಾಯಿಂಟ್ಸ್ ಮೀಟ್ ಆಗ್ತಿದೆ ಬಟ್ ಇದು ಸೆಂಟರೂ ಪಾಸ್ ಆಗ್ತಿದೆ. ಸೊ ಸೆಂಟರು ಪಾಸ್ ಆಗ್ತಿರುವಾಗ ಇದು ಲಾಂಗೆಸ್ಟ್ ಕಾರ್ಡ್ ಆಫ್ ದ ಸರ್ಕಲ್ ಅಂತೀವಿ. ಡಯಾಮೀಟರ್ ಇಸ್ ದ ಲಾಂಗೆಸ್ಟ್ ಕಾರ್ಡ್ ಆಫ್ ದ ಸರ್ಕಲ್. ಕಾರ್ಡ್ ಹಿಂಗೂ ಇರ್ಬೋದು, ಹಿಂಗಿರ್ಬೋದು, ಹಿಂಗಿರ್ಬೋದು. ಏನ 2 ಡಿಫ್ರೆಂಟ್ ಪಾಯಿಂಟ್ಸ್ ಆಫ್ ದ ಸರ್ಕಲ್ನ ಟಚ್ ಆಗ್ತಿದೆ. ಸೊ ಅದನ್ನ ನಾವು ಕಾರ್ಡ್ ಅಂತೀವಿ. ಇದನ್ನ ಎಸ್ ಟಿ ಆ್ಯಂಡ್ ಸೊ ಆನ್ ನೇಮ್ ಮಾಡ್ಬೋದು. ಸೊ ಇಲ್ಲಿ ಪಿ ಕ್ಯೂ. ಸೆಗ್ಮೆಂಟ್ ಏನು? ಯಾವುದಾದ್ರೂ ಒಂದು ಕಾರ್ಡ್ ಕನ್ಸಿಡರ್ ಮಾಡೋಣ. ಸೊ ಪಿ ಕ್ಯೂ ಅಂತ ಕನ್ಸಿಡರ್ ಮಾಡಿದ್ರೆ ಈ ಪಿ ಕ್ಯೂ ಸರ್ಕಲಿನ 2 ಡಿಫ್ರೆಂಟ್ ಸೆಗ್ಮೆಂಟ್ಸ್ ಡಿವೈಡ್ ಮಾಡ್ತಿದೆ. ಸೊ ಮೇಲಿನ ಭಾಗ ಇದೆ, ಕೆಳಗಿನ ಭಾಗ ಇದೆ. ಮೇಲಿನ ಭಾಗ ದೊಡ್ಡದಿದೆ, ರೈಟ್? ಸೊ ಈಸ್ಟ್ ರೀಜನ್ ನೋಡಿದ್ರೆ ಇಟ್ಸ್ ಬಿಗರ್ ದ್ಯಾನ್ ಈ ರೀಜನ್. ಇದನ್ನ ನಾನು ಶೇಡೆಡ್ ರೀಜನ್ ಅಂತೀನಿ. ಸೊ ಏನಾಗ್ತಿದೆ? ಇದೊಂದು ಸೆಗ್ಮೆಂಟು, ಇದನ್ನೊಂದು ಸೆಗ್ಮೆಂಟು. ಸೊ ಬೇಸಿಕ್ಲಿ 2 ಸೆಗ್ಮೆಂಟ್ಸ್ ಇರುತ್ತೆ. ದೊಡ್ಡ ಸೆಗ್ಮೆಂಟನ್ನ ನಾವು ಮೇಜರ್ ಸೆಗ್ಮೆಂಟ್ ಅಂತೀವಿ, ಚಿಕ್ಕ ಸೆಗ್ಮೆಂಟನ್ನ ಮೈನರ್ ಸೆಗ್ಮೆಂಟ್ ಅಂತೀವಿ. ಸೊ ಪಿ ಎಸ್ ಕ್ಯೂ ಇಸ್ ದ ಮೇಜರ್ ಸೆಗ್ಮೆಂಟ್, ಅಂದರೆ ಈ ಫುಲ್ ರೀಜನ್ ಶೇಡೆಡ್ ರೀಜನ್. ಉಳಿದಿರೋ ಅದೆಲ್ಲ ಮೈನರ್ ಸೆಗ್ಮೆಂಟು, ಉಳಿದಿರೋ ರೀಜನ್ನು ಮೇಜರ್ ಸೆಗ್ಮೆಂಟ್. ಸೊ ಇವಾಗ ಒಂದು ನ್ಯೂ ಟಾಪಿಕ್ ನೋಡೋಣ, ಸರ್ಕಲ್ ಆ್ಯಂಡ್ ಅ ಲೈನ್ ಅಂತ. ಸೊ ಇದು ಸರ್ಕಲ್ಲು ನಾನು ಓ ಅಂತ ಹೇಳಿದ್ರೆ ಸರ್ಕಲ್ ವಿತ್ ಸೆಂಟರ್ ಓ, ಪಿ ಕ್ಯೂ ಒನ್ ಲೈನು. 3 ಡಿಫ್ರೆಂಟ್ ಕೇಸಸ್ ಇದೆ, 3 ಡಿಫ್ರೆಂಟ್ ವೇಸ್ ಆಫ್ ಡ್ರಾಯಿಂಗ್ ದ ಲೈನ್ ವಿತ್ ರೆಸ್ಪೆಕ್ಟ್ ಟು ದ ಸರ್ಕಲ್. ಸೊ ಫಸ್ಟ್ ಕೇಸ್ ನೋಡೋಣ. ಪಿ ಕ್ಯೂ ಸರ್ಕಲಿಂದ ಆಚೆ ಇದೆ. ಸೊ ಪಿ ಕ್ಯೂ ಮತ್ತು ಸರ್ಕಲ್ ಏನು ರಿಲೇಷನ್ಶಿಪ್ಪೇ ಇಲ್ಲ. ಸೊ ಏನಂತೀವಿ ಪಿ ಕ್ಯೂಗೆ? ಪಿ ಕ್ಯೂ ಈಸ್ ಅ non-intersecting ಲೈನ್. ನಾನ್-ಇಂಟರ್ಸೆಕ್ಟಿಂಗ್ ಅಂದರೆ ಏನು? ಈ ಸರ್ಕಲನ್ನ ಪಿ ಕ್ಯೂ ಮುಟ್ತಾನೇ ಇಲ್ಲ. ಒಂದು ಕಾಮನ್ ಪಾಯಿಂಟು ಇಲ್ಲ ಪಿ ಕ್ಯೂ ಮತ್ತು ಸರ್ಕಲ್ ಜೊತೆ. ಸೊ ನೋ ಕಾಮನ್ ಪಾಯಿಂಟ್ಸ್ ಇದೆ. ಸೊ 0 ಕಾಮನ್ ಪಾಯಿಂಟ್ಸ್. ಇದು ಫಸ್ಟ್ನೇ ಕೇಸ್. ಸೆಕೆಂಡ್ ಕೇಸ್ ನೋಡೋಣ ಏನು ಅಂತ. ಪಿ ಕ್ಯೂ 2 ಪಾಯಿಂಟ್ ಟಚ್ ಆಗ್ತಿದೆ. ಇಲ್ಲಿ 1 ಪಾಯಿಂಟು, ಇಲ್ಲಿ 1 ಪಾಯಿಂಟು. ಸೊ ಪಿ ಕ್ಯೂನ ನಾವು ಸೀಕೆಂಟ್ ಅಂತ ಕರಿತೀವಿ. SECANT. ಯಾವಾಗ ಸೀಕೆಂಟ್ ಅಂತ ಕರಿತೀವಿ? ಲೈನು 2 ಪಾಯಿಂಟ್ಸ್
2 ಕಾಮನ್ ಪಾಯಿಂಟ್ಸ್ ಅಂತ ಬರೀತೀನಿ. 2 ಕಾಮನ್ ಪಾಯಿಂಟ್ಸ್ ಅಥವಾ 2 ಡಿಫ್ರೆಂಟ್ ಪಾಯಿಂಟ್ಸ್ ಸರ್ಕಲ್ ಕಟ್ ಮಾಡ್ತಿದೆ. ಸೊ ಇದಕ್ಕೆ ನಾವು ಸೀಕೆಂಟ್ ಅಂತ ಕರಿತೀವಿ. ಥರ್ಡ್ ಕೇಸ್ ಏನು? ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಫಿಗರಲ್ಲಿ ಸರಿ ಗೊತ್ತಾಗೋದ್ರೂ ಇಮ್ಯಾಜಿನ್ ಅಟ್ಲೀಸ್ಟ್ ಮಾಡಿ. ಈ ಲೈನ್ ಪಿ ಕ್ಯೂ ಸರ್ಕಲನ್ನು ಒಂದೇ ಪಾಯಿಂಟಲ್ಲಿ ಟಚ್ ಮಾಡ್ತಿದೆ. ಇಲ್ಲಿ ಒಂದೇ ಪಾಯಿಂಟಲ್ಲಿ ಟಚ್ ಮಾಡ್ತಿದೆ. ಇದು ನಾನು ಎಕ್ಸ್ ಅಂತ ಕರಿತೀನಿ. ಒಂದೇ ಪಾಯಿಂಟ್ ಟಚ್ ಮಾಡಿದಾಗ ಅದನ್ನು ನಾವು ಯಾವಾಗಲೂ ಟ್ಯಾಂಜೆಂಟ್ ಅಂತ ಕರಿತೀವಿ. TANGENT. ಯಾವಾಗ ಟ್ಯಾಂಜೆಂಟ್ ಅಂತ ಕರಿತೀವಿ? ವೆನ್ ದೇರ್ ಇಸ್ ಒನ್ ಕಾಮನ್ ಪಾಯಿಂಟ್. ಸೊ ಇದಲ್ಲಿ ನೋಡಿದಾಗ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ನೋಟ್ ಮಾಡಬೇಕು ಅಂದರೆ, ಟ್ಯಾಂಜೆಂಟ್ ಈಸ್ ಅ ಸ್ಪೆಷಲ್ ಕೇಸ್ ಆಫ್ ಸೀಕೆಂಟ್. ಏನದ್ರ ಅರ್ಥ? ಸ್ಪೆಷಲ್ ಕೇಸ್ ಆಫ್ ಸೀಕೆಂಟ್. ಇದರ ಅರ್ಥ ಏನು ಅಂದರೆ, ಇದೇ ಸೀಕೆಂಟನ್ನ ನಾನು ಇನ್ನೂ ಸ್ವಲ್ಪ ಮೇಲ್ ಡ್ರಾ ಮಾಡಿಬಿಟ್ಟು ಮತ್ತೆ ಸ್ವಲ್ಪ ಮೇಲೆ ಸ್ವಲ್ಪ ಮೇಲೆ ಸ್ವಲ್ಪ ಮೇಲೆ ಹಿಂಗೆ ಮಾಡ್ತಾ ಇರುವಾಗ ಆಟ್ ಸಮ್ ಪಾಯಿಂಟ್, ಸೊ ಫಸ್ಟ್ ಈ ಲೈನನ್ನು ನಾನು ಹಿಂಗೆ ಡ್ರಾ ಮಾಡಿದ್ರೆ ಅವಾಗ ಇಲ್ಲಿ ಒಂದು ಪಾಯಿಂಟ್ ಇರುತ್ತೆ, ಇಲ್ಲಿ ಒಂದು ಪಾಯಿಂಟ್ ಇರುತ್ತೆ. ಅದೇ ಥರ ಮೇಲ್ ತೊಗೊಂಡು ಹೋಗ್ತಾ ಇದ್ರೆ ಈ ಫಿಗರ್ ಬರುತ್ತೆ ಫೈನಲ್ ಆಗಿ. ಸೊ ಟ್ಯಾಂಜೆಂಟ್ ಇಸ್ ಅ ಸ್ಪೆಷಲ್ ಕೇಸ್ ಆಫ್ ಅ ಸೀಕೆಂಟ್ ವೇರ್ ಈ 2 ಎಂಡ್ ಪಾಯಿಂಟ್ಸ್ ಏನಿತ್ತು ಅದು ಕೋಇನ್ಸೈಡ್ ಆಗ್ತಿದೆ. ಸ್ಪೆಷಲ್ ಕೇಸ್ ಆಫ್ ಅ ಸೀಕೆಂಟ್ ವೇರ್ ದ 2 ಪಾಯಿಂಟ್ಸ್ ಕೋಇನ್ಸೈಡ್. ಕೋಇನ್ಸೈಡ್ ಅಂದರೆ ಈ 2 ಪಾಯಿಂಟ್ ಏನಿತ್ತು ಹತ್ರ ಬಂದು 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 ಒಂದೇ ಪಾಯಿಂಟ್ ಆಗ್ತಿದೆ. ಸೊ ಟ್ಯಾಂಜೆಂಟ್ ಆ್ಯಕ್ಚುಲಿ ಸೀಕೆಂಟ್ದು ಸ್ಪೆಷಲ್ ಕೇಸ್ ಅಂತ ಕರೀತಾರೆ. ಸೊ ಈ 3 ಡಿಫ್ರೆಂಟ್ ಕೇಸಸ್ಸು, ಒಂದು ಪಿ ಕ್ಯೂ ಇಸ್ ನಾನ್ ಇಂಟರ್ಸೆಕ್ಟಿಂಗ್ ವಿತ್ ದ ಸರ್ಕಲ್, ಇಲ್ಲಿ ಪಿ ಕ್ಯೂ ಇಸ್ ಇಂಟರ್ಸೆಕ್ಟಿಂಗ್ ಅಟ್ 2 ಪಾಯಿಂಟ್ಸ್, ಸೊ ಅದಕ್ಕೆ ಸೀಕೆಂಟ್ ಅಂತ ಕರಿತೀವಿ. ಇಲ್ಲಿ ಪಿ ಕ್ಯೂ ಇಸ್ ಇಂಟರ್ಸೆಕ್ಟಿಂಗ್ ಅಟ್ ಓನ್ಲಿ 1 ಪಾಯಿಂಟ್, ಅದೇ ಟ್ಯಾಂಜೆಂಟ್ ಅಂತ ಕರಿತೀವಿ. ಸೊ ಪ್ರಾಪರ್ಟೀಸ್ ಆಫ್ ಟ್ಯಾಂಜೆಂಟ್ಸ್ ನೋಡೋಣ. ಫಸ್ಟ್ನೇ ಪ್ರಾಪರ್ಟಿ ಆಗಲೇ ಡಿಸ್ಕಸ್ ಮಾಡಾಯಿತು. Tangent is a special case of a secant when the 2 endpoints of the corresponding chord coincide. So, secant ಏನಾದರೂ ಇಲ್ಲಿ ಬರೆದಿದ್ರೆ ಆ 2 ಪಾಯಿಂಟ್ಸು ಕೋಇನ್ಸೈಡ್ ಆದಾಗ ಟ್ಯಾಂಜೆಂಟ್ ಆಗುತ್ತೆ ಅಂತ ಆಗಲೇ ನೋಡಾಗಿದೆ. ನೆಕ್ಸ್ಟ್ ಪ್ರಾಪರ್ಟಿ ಏನು? ದೇರ್ ಇಸ್ ಓನ್ಲಿ 1 ಟ್ಯಾಂಜೆಂಟ್ ಅಟ್ ಅ ಪಾಯಿಂಟ್ ಆನ್ ಎನಿ ಗಿವನ್ ಸರ್ಕಲ್. ಏನಿದ್ರ ಅರ್ಥ ಅಂದರೆ, ಈ ಪಾಯಿಂಟ್ ಕನ್ಸಿಡರ್ ಮಾಡೋಣ ಎಕ್ಸ್ ಅಂತ. ಈ ಪಾಯಿಂಟ್ಗೆ ಇನ್ನೊಂದು 1 ಟ್ಯಾಂಜೆಂಟ್ ನಾವು ಯಾವತ್ತೂ ಡ್ರಾ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ಇನ್ನೊಂದು ಲೈನ್ ಡ್ರಾ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅದು ಟ್ಯಾಂಜೆಂಟ್ ಅಂತೂ ಆಗಲ್ಲ. ಯಾಕೆ? ಇದೇ ಪಾಯಿಂಟ್ ಥ್ರೂ ಏನಾದರೂ ಲೈನ್ ಡ್ರಾ ಮಾಡಿದ್ರೆ ಹೀಗೊಂದು ಲೈನ್ ಡ್ರಾ ಮಾಡ್ಬೋದು, ಅದು ಟ್ಯಾಂಜೆಂಟಾ? ಇಲ್ಲ. ಯಾಕೆ? ಈ ಲೈನು ಪಿ ಕ್ಯೂ, ಈ ಲೈನ್ ಪಿ ಕ್ಯೂ ಸರ್ಕಲ್ ಒಳಗೆ ಎಂಟರ್ ಆಗ್ತದೆ, ಸೊ ಅದಾಗಕ್ಕೆ ಸಾಧ್ಯ ಇಲ್ಲ. ಈ ಥರ ಮಾಡಿದ್ರೆ ಸಾಧ್ಯ ಇಲ್ಲ. ಎನಿ ಲೈನ್ ನಾವು ಡ್ರಾ ಮಾಡಿದ್ರೆ ಅದು ಯಾವುದು ಟ್ಯಾಂಜೆಂಟ್ ಆಗಲ್ಲ. ದೇರ್ ಕ್ಯಾನ್ ಓನ್ಲಿ ಬಿ 1 ಟ್ಯಾಂಜೆಂಟ್ ಥ್ರೂ ಎನಿ ಗಿವನ್ ಪಾಯಿಂಟ್ ಆಫ್ ಅ ಸರ್ಕಲ್. ಸೊ ಈ ಪಾಯಿಂಟ್ ಕನ್ಸಿಡರ್ ಮಾಡಿದ್ರೆ ಇದು ನಮ್ಮ ಟ್ಯಾಂಜೆಂಟ್ ಆಯಿತು. ಇನ್ನೊಂದು ಟ್ಯಾಂಜೆಂಟ್ ಇದೇ ಪಾಯಿಂಟ್ ಮೇಲೆ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಅದು ನಮ್ಮ ಸೆಕೆಂಡ್ ಪ್ರಾಪರ್ಟಿ. ಸೊ ಈ ಪಾಯಿಂಟು, ದ ಪಾಯಿಂಟ್ ಅಟ್ ವಿಚ್ ಆ ಲೈನು ಸರ್ಕಲಿಂಗ್ ಟಚ್ ಆಗ್ತಿದೆಯೋ ಅದನ್ನು ನಾವು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತೀವಿ. ಯಾವುದನ್ನು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತೀವಿ? ದ ಲೈನ್ ವಿತ್ ಯಾವಾಗ ಸರ್ಕಲ್ ಟಚ್ ಆಗತ್ತೋ ಆ ಪಾಯಿಂಟನ್ನ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತೀವಿ. ಇಲ್ಲಿ ಎ ಬಿಗೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಎಕ್ಸ್ ಇದೆ ಸರ್ಕಲ್ ಜೊತೆ, ಸೊ ಇದನ್ನು ನಾನು ವೈ ಅಂತ ಕರಿತೀನಿ. ಟ್ಯಾಂಜೆಂಟ್ಸ್ ಎಲ್ಲಿ ಯೂಸ್ ಮಾಡ್ತಾರೆ ರಿಯಲ್ ಲೈಫಲ್ಲಿ? ಫಾರ್ ಎಕ್ಸಾಂಪಲ್, ನೀವೆಲ್ಲ ಕಾರ್ ವೀಲು, ಬೈಸೈಕಲ್ ವೀಲ್ ನೋಡಿರ್ತೀರ. ಸೊ ರೋಡ್ ಮೇಲೆ ಹೋಗ್ತಿರುವಾಗ ವೀಲ್ ಯಾವಾಗಲೂ ಸರ್ಕ್ಯುಲರ್ ಶೇಪ್ ಇರುತ್ತಾನೆ. ಇದು ನಮ್ಮ ವೀಲು. ರೋಡ್ ಮೇಲೆ ಹೋಗ್ತಿರುವಾಗ ಇದು ರೊಟೇಟ್ ಆಗುತ್ತೆ ವೀಲು. ರೊಟೇಟ್ ಆದಾಗ ವೀಲ್ ಯಾವಾಗ್ಲೂ ನೆಲ ಅಥವಾ ರೋಡನ್ನು ಟಚ್ ಮಾಡಿದಾಗ ಒಂದೇ ಪಾಯಿಂಟ್ ಜೊತೆ ಟಚ್ ಮಾಡುತ್ತೆ ರೋಡ್ನ. ಈ 1 ಪಾಯಿಂಟ್ ಏನು ಟಚ್ ಮಾಡುತ್ತೋ ಅದು ನಮ್ಮ ಪಾಯಿಂಟ್ ಆಫ್ ಕಾಂಟ್ಯಾಕ್ಟು. ದ ರೋಡ್ ಈಸ್ ಟ್ಯಾಂಜೆನ್ಷಿಯಲ್ ಅಂತೀವಿ. ಟ್ಯಾಂಜೆನ್ಷಿಯಲ್ ಅಂದರೆ ರೋಡ್ ಯಾವಾಗಲೂ ಈ ಸರ್ಕಲ್ಗೆ ಟ್ಯಾಂಜೆಂಟ್ ಥರ ಆ್ಯಕ್ಟ್ ಮಾಡುತ್ತೆ. ಸೊ ಬೈಸೈಕಲ್ ವೀಲ್ ಇಸ್ 1 ಎಕ್ಸಾಂಪಲ್ ಆಫ್ ಅ ಟ್ಯಾಂಜೆಂಟ್. ಸೊ ಇಲ್ಲಿ ಒಂದು ಥಿಯರಮ್ ಇದೆ. ಥಿಯರಮ್ ಫಸ್ಟ್ ಓದೋಣ. ದ ಟ್ಯಾಂಜೆಂಟ್ ಎಟ್ ಎನಿ ಪಾಯಿಂಟ್ ಆಫ್ ಅ ಸರ್ಕಲ್ ಇಸ್ ಪರ್ಪೆಂಡಿಕ್ಯುಲರ್ ಟು ರೇಡಿಯಸ್ ಥ್ರೂ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ. ಸೊ ಬಿಡಿಸ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಣ ಏನು ಅಂತ. ದ ಟ್ಯಾಂಜೆಂಟ್ ಎಟ್ ಎನಿ ಪಾಯಿಂಟ್ ಆಫ್ ಅ ಸರ್ಕಲ್. ಸೊ ಪಾಯಿಂಟ್ ಪಿಗೆ 1 ಟ್ಯಾಂಜೆಂಟ್ ಡ್ರಾ ಮಾಡೀವಿ. ಲೈನ್ ಎಕ್ಸ್ ವೈ ಜೊತೆ 1 ಟ್ಯಾಂಜೆಂಟ್ ಸರ್ಕಲ್ ಓಗೆ ಡ್ರಾ ಮಾಡೀವಿ. ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಲ್ಲಿ ಪಿ. ಇದು ದಿಸ್ ಟ್ಯಾಂಜೆಂಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ರೇಡಿಯಸ್ ಥ್ರೂ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್.
ರೇಡಿಯಸ್ ಥ್ರೂ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂದರೆ ಏನು? ರೇಡಿಯಸ್ ಯಾವಾಗಲೂ ಸೆಂಟರಿಂದ ಡ್ರಾ ಮಾಡೋದು ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ತನಕ. ಇಲ್ಲಿ ಥ್ರೂ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ನಾವು ಒಂದು ರೇಡಿಯಸ್ ಡ್ರಾ ಮಾಡಬೇಕು. ಸೊ ಒ ಪಿ ನಮ್ಮ ರೇಡಿಯಸ್ ಆಗುತ್ತೆ, ಅದನ್ನು ಡ್ರಾ ಮಾಡೋಣ. ಇದು ನಮ್ಮ ರೇಡಿಯಸ್. ಏನು ಹೇಳ್ತಿದ್ದಾರೆ ಅಂದರೆ ಈ ಟ್ಯಾಂಜೆಂಟು ಯಾವಾಗ್ಲೂ ಇಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ರೇಡಿಯಸ್ ಥ್ರೂ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಸೊ ನಾವು ಪ್ರೂವ್ ಏನು ಮಾಡಬೇಕು? ಒ ಪಿ ಇದು ಪರ್ಪೆಂಡಿಕ್ಯುಲರ್ ಸೈನು ಹಿಂಗೆ ಡ್ರಾ ಮಾಡಿದ್ರೆ ಇಟ್ ಮೀನ್ಸ್ ಪರ್ಪೆಂಡಿಕ್ಯುಲರ್. ಪರ್ಪೆಂಡಿಕ್ಯುಲರ್ ಅಂದರೆ ಏನು? ಈ ಆ್ಯಂಗಲು 90 ಡಿಗ್ರೀಸ್ ಅಂತ. ಸೊ ನಾವು ಏನು ಪ್ರೂವ್ ಮಾಡಬೇಕು ಅಂದರೆ ಒ ಪಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಅಂತ ಪ್ರೂವ್ ಮಾಡಬೇಕು. ಇದು ನಮ್ಮ ಥಿಯರಮ್. ಸೊ ಥಿಯರಮ್ ಯಾವಾಗಲೂ ಕೊಟ್ಟಾಗ ನಾವು ಎಕ್ಸಾಮಿಗೆ ಹೇಗೆ ಆನ್ಸರ್ ಮಾಡಬೇಕು ಅಂದರೆ ಸೊಲ್ಯೂಷನ್ ಫಸ್ಟ್ ಏನು ಮಾಡಬೇಕು? ಗಿವನ್ ಬರೆಯೋಣ. ಏನೇನು ಕೊಟ್ಟಿದ್ದಾರೆ ಅಂತ. ಗಿವನ್ ಏನು? ಸರ್ಕಲ್ ವಿತ್ ಸರ್ಕಲ್ ಯಾವಾಗಲೂ ಇಟ್ಸ್ ಡಿಫೈನ್ಡ್ ಬೈ ಇಟ್ಸ್ ಸೆಂಟರ್. ಸೊ ಇದ್ರ ಸೆಂಟರ್ ಏನು? ಸೆಂಟರ್ ಓ, ಅದು ಒಂದು ಥಿಂಗ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಟ್ಯಾಂಜೆಂಟ್ ಎಕ್ಸ್ ವೈ. ಎಕ್ಸ್ ವೈ ನಮ್ಮ ಟ್ಯಾಂಜೆಂಟು. ಟ್ಯಾಂಜೆಂಟ್ ಎಕ್ಸ್ ವೈ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಲ್ಲಿ ನಮ್ಮದು ಪಿ. ಟು ಪ್ರೂವ್ ಏನು ಪ್ರೂವ್ ಮಾಡಬೇಕು? ಟಿ ಪಿ ಅಂದರೆ ಟು ಪ್ರೂವ್. ನಾವು ಏನು ಪ್ರೂವ್ ಮಾಡಬೇಕು ಅಂದರೆ ಒ ಪಿ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ. ನೆಕ್ಸ್ಟ್ ಏನು ಮಾಡೋಣ? ಕನ್ಸ್ಟ್ರಕ್ಷನ್. ಕನ್ಸ್ಟ್ರಕ್ಷನ್ ಅಂದರೆ ನಾವು ಏನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ ಈ ಫಿಗರಿಗೆ. ಫಿಗರ್ ಆಗಲೇ ನಮಗೆ ಕೊಟ್ಟಿದ್ದಾರೆ, ನಾವು ಎಕ್ಸ್ಟ್ರಾ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಬೇಕು. ಸೊ ನಾವು ಏನು ಮಾಡೋಣ ಅಂದರೆ ಒನ್ ಪಾಯಿಂಟ್ ಕ್ಯೂ ಕನ್ಸಿಡರ್ ಮಾಡೋಣ ಆನ್ ದ ಲೈನ್ ಎಕ್ಸ್ ವೈ. ಎಕ್ಸ್ ವೈ ಮೇಲೇ ಕ್ಯೂ ಕನ್ಸಿಡರ್ ಮಾಡೋಣ ವಿಚ್ ಇಸ್ ನಾಟ್ ಕೋಇನ್ಸೈಡಿಂಗ್ ವಿತ್ ಪಿ. ಸೊ ಏನಾದರೂ ಅರ್ಥ? ಪಿ ಬಿಟ್ಟು ಯಾರಾದರೂ ಒನ್ ಪಾಯಿಂಟ್ ಕ್ಯೂ ಕನ್ಸಿಡರ್ ಮಾಡೋಣ ಎಕ್ಸ್ ವೈ ಲೈನ್ ಮೇಲೆ. ಸೊ ನಾನು ಇಲ್ಲಿ ಒನ್ ಪಾಯಿಂಟ್ ಕ್ಯೂ ಅಂತ ತೊಡ್ತೀನಿ, ರೈಟ್? ಸೊ ಫಸ್ಟ್ ಏನು ಮಾಡೋಣ? ಕನ್ಸಿಡರ್ ಕ್ಯೂ ಆನ್ ಎಕ್ಸ್ ವೈ ವಿಚ್ ಡಸ್ ನಾಟ್ ಕೋಇನ್ಸೈಡ್ ವಿತ್ ಪಿ. ಸೊ ಪಿ ಬಿಟ್ಟು ಯಾವುದಾದ್ರೂ ಒಂದು ಕ್ಯೂ ಕನ್ಸಿಡರ್ ಮಾಡೋಣ. ಸೊ ಕನ್ಸ್ಟ್ರಕ್ಷನ್ ಏನು ಮಾಡ್ತಾ ಇವಿ ಇಲ್ಲಿ? ಜಾಯಿನ್ ಓ ಕ್ಯೂ. ಸೊ ಓ ಕ್ಯೂನ್ ಜಾಯಿನ್ ಮಾಡೋಣ ಅಂತ ಹೇಳ್ತಾ ಇದ್ವಿ. ಸೊ ಹೇಗೆ ಮಾಡೋಣ? ನಾನು ಡಾಟೆಡ್ ಲೈನ್ಸಲ್ಲಿ ಮಾಡ್ತೀನಿ. ಡಾಟೆಡ್ ಲೈನ್ಸ್ ಯಾವಾಗಲೂ ಅರ್ಥ ಏನು? ನಾವು ಅಡಿಷ್ನಲ್ ಆಗಿ ಕನ್ಸ್ಟ್ರಕ್ಟ್ ಮಾಡೀವಿ ಅಂತ ನೀವು ಟೀಚರಿಗೆ ತೋರಿಸ್ತಾ ಇರ. ಸೊ ನೆಕ್ಸ್ಟ್ ಏನು ನೋಡೋಣ? ನಮ್ಗೆ ಗೊತ್ತು, ವಿ ನೋ ದ್ಯಾಟ್ ಓ ಪಿ ಇಸ್ ರೇಡಿಯಸ್ ತಾನೆ. ಓ ಪಿ ರೇಡಿಯಸ್ ಅಂತ ಗೊತ್ತು. ಇವಾಗ ಓ ಕ್ಯೂ ಇರೋದು ಇಲ್ಲಿ ನಾವು ಒಂದು ಪಾಯಿಂಟ್ ತೊಗೊಳ್ಳೋಣ. ನಾನು ಜಸ್ಟ್ ಎಕ್ಸ್ಪ್ಲನೇಷನ್ಗೆ ಹೇಳ್ತಾ ಇದ್ದೀನಿ. ಸೊ ಇದನ್ನು ಫಾರ್ ಎಕ್ಸಾಂಪಲ್ ಬಿ ಅಂತ ತಗೊಳ್ಳಿ. ಓ ಬಿ ಆಗಲೇ ರೇಡಿಯಸ್ ಅಂತ ಗೊತ್ತು. ಓ ಕ್ಯೂ ಏನು? ಓ ಬಿ ಪ್ಲಸ್ ಬಿ ಕ್ಯೂ. ಏನದರ ಅರ್ಥ? ಓ ಬಿ ರೇಡಿಯಸ್ ಅಂತ ನಮ್ಗೆ ಆಗಲೇ ಗೊತ್ತು. ಓ ಕ್ಯೂ ಇಸ್ ಈಕ್ವಲ್ ಟು ಓ ಬಿ ಪ್ಲಸ್ ಬಿ ಕ್ಯೂ. ಸೊ ನಮಗೆ ಇನ್ನೇನು ಗೊತ್ತು? ಓ ಪಿನೂ ರೇಡಿಯಸ್ ಅಂತ ನಮಗೆ ಗೊತ್ತು. ಸೊ ಓ ಕ್ಯೂನ್ ಏನು ಬರೀಬೋದು? ಓ ಕ್ಯೂ ಇಸ್ ಈಕ್ವಲ್ ಟು ಓ ಬಿ ಜಾಗದಲ್ಲಿ ನಾನು ಓ ಪಿ ಬರೀತೀನಿ. ಓ ಪಿ ಪ್ಲಸ್ ಬಿ ಕ್ಯೂ. ಇದರ ಅರ್ಥ ಏನು? ಓ ಕ್ಯೂ ಓ ಪಿಗಿಂತ ದೊಡ್ಡದಿದೆ. ಸೊ ಓ ಕ್ಯೂ ಗ್ರೇಟರ್ ದ್ಯಾನ್ ಓ ಪಿ ಅಂತ ಬರಿಬೋದು. ಯಾಕೆ? ಈ ಓ ಪಿ ಲೆಂತ್ ಎಷ್ಟಿದೆಯೋ ಇದು ಆರ್ ಎನೆ, ಈ ಓ ಬಿ ಲೆಂತ್ನು ಆರ್ ಎನೆ. ಆದರೆ ಓ ಕ್ಯೂಗೆ ಬಿ ಕ್ಯೂ ಎಕ್ಸ್ಟ್ರಾ ಸ್ವಲ್ಪ ಡಿಸ್ಟೆನ್ಸ್ನೂ ಇದೆ. ಆ ಎಕ್ಸ್ಟ್ರಾ ಲೆಂತ್ ಇರೋದ್ರಿಂದ ನಾವು ಓ ಕ್ಯೂ ಇಸ್ ಗ್ರೇಟರ್ ದ್ಯಾನ್ ಓ ಪಿ ಅಂತ ಹೇಳ್ಬೋದು. ಸೊ ಇಲ್ಲಿ ಏನಂತ ಬರೀತೀನಿ? ಓ ಕ್ಯೂ ಗ್ರೇಟರ್ ದ್ಯಾನ್ ಓ ಪಿ. ಹಿಂಗೆ ಬರೆದಾಗ ರೀಸನ್ ಯಾವಾಗಲೂ ಕೊಡಬೇಕು. ಸೊ ಏನಂತ ಬರೆಯೋಣ? ಕ್ಯೂ ಲೈಸ್ ಔಟ್ಸೈಡ್ ಸರ್ಕಲ್ ವಿತ್ ಸೆಂಟರ್ ಓ. ಏನದ್ರ ಅರ್ಥ? ಯಾವಾಗ್ಲೂ ಒಂದು ಪಾಯಿಂಟು ಔಟ್ಸೈಡ್ ದ ಸರ್ಕಲ್ ಕನ್ಸಿಡರ್ ಮಾಡಿದಾಗ ಆ ಪಾಯಿಂಟ್ ಫಾರ್ ಶೋರ್ ರೇಡಿಯಸ್ಗಿಂತ ಜಾಸ್ತಿ ಇರುತ್ತೆ ನಾವು ಸೆಂಟರನ್ನು ಮೆಷರ್ ಮಾಡ್ತಿರುವಾಗ.
ಸೊ ಸಿಮಿಲರ್ಲಿ ಬೇರೆ ಯಾವ ಪಾಯಿಂಟನ್ನು ಕನ್ಸಿಡರ್ ಮಾಡಿದ್ರೆ ನಾವು ಕ್ಯೂ ಇಲ್ಲಿ ತೊಗೊಂಡ್ರೆ ಎಲ್ಲಾದರೂ ತೊಗೊಳ್ಬೋದು ಕ್ಯೂನ. ಯಾವಾಗ್ಲೂ ಕ್ಯೂ ನಮಗೆ ಔಟ್ಸೈಡ್ ದ ಸರ್ಕಲೇನೆ ಸಿಗುತ್ತೆ. ಸೊ ವಾಟ್ ಡಸ್ ದಟ್ ಮೀನ್? ಫಾರ್ ಎನಿ ಕ್ಯೂ ಆನ್ XY ಓ ಕ್ಯೂ ಯಾವಾಗ್ಲೂ ಒ ಪಿಗಿಂತ ದೊಡ್ಡದಿರುತ್ತೆ. ದಿಸ್ ಇಂಪ್ಲೈಸ್ ಒ ಪಿ is shortest distance. Shortest distance ಯಾವಾಗ? From O to line XY. ಏನಿದ್ರ ಅರ್ಥ? ಈ ಡಿಸ್ಟೆನ್ಸ್ ಯಾವಾಗ್ಲೂ ಎಲ್ಲದಕ್ಕಿಂತ ಚಿಕ್ಕ ಡಿಸ್ಟೆನ್ಸು. ಯಾಕಂದರೆ O ಇಂದ XY ನಾವು ಮೆಜರ್ ಮಾಡ್ತಿರುವಾಗ ಬೇರೆ ಯಾವ ಪಾಯಿಂಟ್ ಕನ್ಸಿಡರ್ ಮಾಡಿದ್ರು, ಈ ಪಾಯಿಂಟು ಎಲ್ಲಿ ಕನ್ಸಿಡರ್ ಮಾಡಿದ್ರು ಅಷ್ಟೇ, ಅದು ಯಾವಾಗಲೂ ಒ ಪಿಗಿಂತ ಲಾರ್ಜರ್ ಇರುತ್ತೆ. ಒ ಪಿನೇ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಇಫ್ ಒ ಪಿ ಇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಏನಾದ್ರ ಅರ್ಥ? ಒ ಪಿ ಇಸ್ ಪರ್ಪೆಂಡಿಕ್ಯುಲರ್ ಟು XY. ಯಾಕೆ? ಈ ಪ್ರಾಪರ್ಟಿ ನೀವು ಆಗಲೇ ನೋಡಿರಾ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫ್ರಮ್ ಅ ಪಾಯಿಂಟ್ ಟು ಅ ಲೈನ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಲೈನ್. ಸೊ ದೇರ್ ಫೋರ್ ನಾವೇನು ಹೇಳ್ಬೋದು? ದ ಟ್ಯಾಂಜೆಂಟ್ ಆಫ್ ಅ ಸರ್ಕಲ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ರೇಡಿಯಸ್ ಆಫ್ ದ ಸರ್ಕಲ್ ಥ್ರೂ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಹೇಳ್ಬೋದು. ಸೊ ಇದೇ ಪ್ರೂಫು ನಮ್ಮ NCERT ಬುಕ್ಲೂ ಇದೆ. ಅದನ್ನು ಫಾಲೋ ಮಾಡ್ಬಿಟ್ಟು ನೀಟಾಗಿ ಸ್ಟೆಪ್ಸ್ ಮತ್ತು ರೀಸನ್ಸ್ ಕೊಡಬೇಕು. ನಾನಿಲ್ಲಿ ಬರೀ ಎಕ್ಸ್ಪ್ಲೇನ್ ಮಾಡೀನಿ ಹೇಗೆ ಈ ಪ್ರೂಫ್ ಬಂದಿದೆ ಅಂತ, ಅದ್ರ ಮೀನಿಂಗ್ ಏನು ಅಂತ ಎಕ್ಸ್ಪ್ಲೇನ್ ಮಾಡೀನಿ. ಸೊ ಇದನ್ನು ಪ್ರೂವ್ ಮಾಡಿಬಿಟ್ಟು ಹೆನ್ಸ್ ಪ್ರೂವ್ಡ್ ಅಂತ ಬರೀಬೇಕು. ಒಂದು ಸೈಡ್ ನೋಟ್ ಥರ ಆ್ಯಡ್ ಮಾಡ್ಕೊಳ್ಳಿ. ಈ ಸರ್ಕಲಿಗೆ, ಸರ್ಕಲ್ ವಿತ್ ಸೆಂಟರು, ನಮಗೆ AB is equal to ಟ್ಯಾಂಜೆಂಟ್ ಅಂತ ಗೊತ್ತು. ವಿ ಆಲ್ರೆಡಿ ನೋ ದಿಸ್. ಹಿಂದಿನ ಥಿಯರಮಿಂದ ಏನು ಗೊತ್ತು ನಮಗೆ? ಒ ಪಿ ಇಸ್ ಪರ್ಪೆಂಡಿಕ್ಯುಲರ್ ಟು AB. ಇದನ್ನು ನೋಡಿದ್ವಿ ಯೂಸಿಂಗ್ ದ ಥಿಯರಮ್. ಯಾಕೆ? ಇದು ರೇಡಿಯಸ್ ಥ್ರೂ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ಇದು ಟ್ಯಾಂಜೆಂಟು. ಇನ್ನೇನು ಹೇಳ್ತಿದ್ದಾರೆ ಅಂದರೆ, ಒ ಪಿ ನಾವು AB ಟ್ಯಾಂಜೆಂಟ್ ಅಂತ ಕರಿತಾ ಇದ್ವಿ, ಅದರ ಪರ್ಪೆಂಡಿಕ್ಯುಲರ್ ಏನಿದೆಯೋ ಅದನ್ನು ನಾವು ನಾರ್ಮಲ್ ಅಂತ ಕರಿತೀವಿ. ಸೊ AB is tangent to circles with center O. OP is normal to AB ಅಂತ ಹೇಳ್ತೀವಿ. ಸೊ ಹೇಗೆ ಸೆಂಟೆನ್ಸಲ್ಲಿ ಹೇಳೋದು? OP is normal to AB. ಅದರ ಅರ್ಥ ಏನು? OB AB ಜೊತೆ ಪರ್ಪೆಂಡಿಕ್ಯುಲರ್ ಇದೆ ಅಂತ. ಓಕೆ, ಸೊ ಎಕ್ಸಸೈಸ್ 9.1 ಮಾಡೋಣ. ಫಸ್ಟ್ನೇ ಕ್ವೆಶನ್ನು, ಹೌ ಮೆನಿ ಟ್ಯಾಂಜೆಂಟ್ಸ್ ಕ್ಯಾನ್ ಅ ಸರ್ಕಲ್ ಹ್ಯಾವ್? ವೆರಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಯಾವ ಪಾಯಿಂಟ್ ಬಗ್ಗೆನೂ ಮೆನ್ಷನ್ ಮಾಡಿಲ್ಲ. ಇನ್ ಜನರಲ್ ಒಂದು ಸರ್ಕಲಿಗೆ ಎಷ್ಟು ಟ್ಯಾಂಜೆಂಟ್ಸ್ ಡ್ರಾ ಮಾಡ್ಬೋದು ಅಂತ ಕೇಳಿದ್ದಾರೆ. ನಮಗಾಗಲೇ ಏನು ಗೊತ್ತು? ಒನ್ ಪಾಯಿಂಟಿಂದ ಒಂದೇ ಟ್ಯಾಂಜೆಂಟ್ ಡ್ರಾ ಮಾಡ್ಬೋದು ಅಂತ ನಮಗೆ ಗೊತ್ತು. ಬಟ್ ಒಂದು ಸರ್ಕಲ್ಲು ಇಸ್ ಅ ಕಲೆಕ್ಷನ್ ಆಫ್ ಇನ್ಫೈನೈಟ್ ಪಾಯಿಂಟ್ಸ್ ಅಟ್ ಅ ಫಿಕ್ಸ್ ಡಿಸ್ಟೆನ್ಸ್ ಫ್ರಮ್ ಸೆಂಟರ್. ಸೊ ಏನಾದರೂ ಅರ್ಥ? ಇದು ನನ್ನ ಸೆಂಟರ್ ಆಫ್ ಸರ್ಕಲ್ ಅಂದರೆ ಈ ಸರ್ಕಂಫ್ರೆನ್ಸ್ ನೋಡಿ, ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್ ಇದೆ ಈ ಸರ್ಕಂಫ್ರೆನ್ಸ್ಲಿ. ನಾನು ಇಲ್ಲಿ ಒಂದು ಪಾಯಿಂಟ್ ಕನ್ಸಿಡರ್ ಮಾಡ್ಬೋದು, ಇಲ್ಲಿ ಆ ಥರ ಇನ್ಫೈನೈಟ್ ಪಾಯಿಂಟ್ಸ್ ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ಥ್ರೂ ಈಚ್ ಆಫ್ ದೋಸ್ ಪಾಯಿಂಟ್ಸ್ ನಾನು ಒಂದು ಟ್ಯಾಂಜೆಂಟ್ ಡ್ರಾ ಮಾಡ್ಬೋದು. ಸೊ ಬೇಸಿಕ್ಲಿ ನಮಗೆ ಇನ್ಫೈನೈಟ್ ಟ್ಯಾಂಜೆಂಟ್ಸ್ ಡ್ರಾ ಮಾಡ್ಬೋದು. ಯಾಕೆ? ಹೀಗೆ ಒಂದು ಟ್ಯಾಂಜೆಂಟ್ ಮಾಡ್ಬೋದು, ಹೀಗೆ ಥ್ರೂ ಔಟ್ ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ವಿ ಕ್ಯಾನ್ ಡ್ರಾ ಟ್ಯಾಂಜೆಂಟ್ಸ್. ಸೊ ಇನ್ಫೈನೈಟ್ ಟ್ಯಾಂಜೆಂಟ್ಸ್. ನೆಕ್ಸ್ಟು ಸೆಕೆಂಡ್ನೇ ಕ್ವೆಶನು, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ದ ಟ್ಯಾಂಜೆಂಟ್ ಟು ಅ ಸರ್ಕಲ್ ಇಂಟರ್ಸೆಕ್ಟ್ಸ್ ಇನ್ ಡ್ಯಾಶ್ ಪಾಯಿಂಟ್ಸ್. ಏನಾದ್ರ ಅರ್ಥ? ನಂಗೆ ಹತ್ರ ಒಂದು ಟ್ಯಾಂಜೆಂಟ್ ಇದ್ದರೆ ಎಷ್ಟು ಪಾಯಿಂಟ್ಸ್ ಜೊತೆ ಇಂಟರ್ಸೆಕ್ಟ್ ಆಗುತ್ತೆ ಸರ್ಕಲ್ ಮೇಲೆ? ಇದಾಗಲೇ ನಾವು ನೋಡೀವಿ, ಇಂಟರ್ಸೆಕ್ಟ್ಸ್ ಇನ್ ಓನ್ಲಿ ಒನ್ ಪಾಯಿಂಟ್. A line intersecting a circle in 2 points is called dash. ಏನಿದ್ರ ಅರ್ಥ? ನಾವು ಸ್ಟಾರ್ಟಿಂಗಲ್ಲೇ ನೋಡಿದ್ವಿ, ಇದು ಒಂದು ಲೈನ್ ಇದ್ದರೆ ಇಲ್ಲಿ ಒಂದು ಪಾಯಿಂಟು, ಇಲ್ಲಿ ಒಂದು ಪಾಯಿಂಟ್, 2 ಪಾಯಿಂಟ್ ಇಂಟರ್ಸೆಕ್ಟ್ ಆಗ್ತಿದೆ. ಆ ಲೈನನ್ನು ಏನು ಕರಿತೀವಿ? ಸೀಕೆಂಟ್ ಅಂತ. SECANT. ಇದು ನಾವು ಆಗಲೇ ನೋಡಿದ್ವಿ. ಓಕೆ, ಥರ್ಡ್ ಒನ್ ನೋಡೋಣ. ಅ ಸರ್ಕಲ್ ಕ್ಯಾನ್ ಹ್ಯಾವ್ ಡ್ಯಾಶ್ ಪ್ಯಾರಲಲ್ ಟ್ಯಾಂಜೆಂಟ್ಸ್ ಅಟ್ ಮೋಸ್ಟ್. ಇದು ನಾವು ಡಿಸ್ಕಸ್ ಮಾಡಿಲ್ಲ. ಸೊ ಒಂದು ಟ್ಯಾಂಜೆಂಟ್ ಫಸ್ಟ್ ಕನ್ಸಿಡರ್ ಮಾಡೋಣ. ಅದು ಒಂದು ಟ್ಯಾಂಜೆಂಟು. ನಮಗೆ ಇನ್ನೊಂದು ಟ್ಯಾಂಜೆಂಟ್ ಇವಾಗ ಡ್ರಾ ಮಾಡೋಣ, ಬಟ್ ಪ್ಯಾರಲಲ್ ಆಗಿ ಡ್ರಾ ಮಾಡೋಣ. ಸೊ ಪ್ಯಾರಲಲ್ ಆಗಿರಬೇಕು ಅಂದರೆ ಹೇಗೆ ಡ್ರಾ ಮಾಡಿದ್ವಿ ಇನ್ನೊಂದು ಟ್ಯಾಂಜೆಂಟ್ನ? ಇದೊಂದು ಟ್ಯಾಂಜೆಂಟ್ ಆಯಿತು, ಇಲ್ಲಿ ಇನ್ನೊಂದು ಟ್ಯಾಂಜೆಂಟ್ ಡ್ರಾ ಮಾಡಿದೆ, ಅದೆರಡು ಪ್ಯಾರಲಲ್ ಆಗಿದೆ. ಇನ್ನೊಂದು ಟ್ಯಾಂಜೆಂಟ್ ಇವಾಗ ಡ್ರಾ ಮಾಡೋಕ್ಕೆ ಸಾಧ್ಯನಾ? ಸಚ್ ದಟ್ ಅದು ಈ 2 ಲೈನ್ಸ್ ಜೊತೆನೂ ಪ್ಯಾರಲಲ್ ಇದೆ. ಹೇಗೆ ಡ್ರಾ ಮಾಡಿ? ಇನ್ನೊಂದು ಲೈನ್ ಡ್ರಾ ಮಾಡಬೇಕು ವಿಚ್ ಇಸ್ ಪ್ಯಾರಲಲ್ ಅಂದರೆ ಈ ಥರ ಒಂದು ಲೈನ್ ಡ್ರಾ ಮಾಡ್ಬೋದು.
ಇಲ್ಲಿ ಒಂದು ಲೈನ್ ಡ್ರಾ ಮಾಡ್ಬೋದು. ಬಟ್ ಆ 2 ಲೈನ್ ಪ್ಯಾರಲಲ್ ಇದೆ, ಕರೆಕ್ಟ್. ಬಟ್ ಈ ಲೈನು ಇದು L1 ಅಂತ ಕರಿತೀನಿ, L2. L1 ಮತ್ತು L2 ಟ್ಯಾಂಜೆಂಟ್ಸಾ? ಇಲ್ಲ. ಯಾಕೆ? 2 ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಜೊತೆ ಇಂಟರ್ಸೆಕ್ಟ್ ಆಗ್ತದೆ ಸರ್ಕಲ್ ಮೇಲೆ. ಬರೀ ಇದು. ಸೊ L3, L4. L3 ಆ್ಯಂಡ್ L4 ಆರ್ ದಿ ಓನ್ಲಿ ಟ್ಯಾಂಜೆಂಟ್ಸಲ್ಲಿ. ಸೊ ಯಾವಾಗ್ಲೂ ಯಾವುದಾದ್ರೂ 1 ಟ್ಯಾಂಜೆಂಟ್ ಇದ್ರೆ ಸರ್ಕಲ್ ಮೇಲೆ ಅದಕ್ಕೆ ಪ್ಯಾರಲಲ್ ಓನ್ಲಿ ಒಂದೇ ಟ್ಯಾಂಜೆಂಟ್ ಡ್ರಾ ಮಾಡ್ಬೋದು. ಸೊ ಅ ಸರ್ಕಲ್ ಕ್ಯಾನ್ ಹ್ಯಾವ್ 2 ಪ್ಯಾರಲಲ್ ಟ್ಯಾಂಜೆಂಟ್ಸ್ ಅಟ್ ಮೋಸ್ಟ್. ಅಲ್ಲಿ L3 ಮತ್ತು L4 ಅದೆರಡು ಪ್ಯಾರಲಲ್ ಇದೆ. ಅಥವಾ ಬೇಕಾದರೆ ಇಲ್ಲಿ 1 ಟ್ಯಾಂಜೆಂಟು ಇಲ್ಲಿ 1 ಟ್ಯಾಂಜೆಂಟ್ ಡ್ರಾ ಮಾಡ್ಕೊಳ್ಬೋದು. ಸೊ 2 ಪ್ಯಾರಲಲ್ ಟ್ಯಾಂಜೆಂಟ್ಸ್ ಅಟ್ ಮೋಸ್ಟ್ ಇರೋಕ್ಕೆ ಸಾಧ್ಯ ಇದೆ. 4th ಒನ್ ಏನು? ಕಾಮನ್ ಪಾಯಿಂಟ್ ಆಫ್ ಟ್ಯಾಂಜೆಂಟ್ ಆ್ಯಂಡ್ ಸರ್ಕಲ್ ಇಸ್ ಕಾಲ್ಡ್ ಡ್ಯಾಶ್. ಸೊ ಕಾಮನ್ ಪಾಯಿಂಟ್ ಅಂದರೆ ಇಲ್ಲಿ ಪಾಯಿಂಟ್ P. ಅದಕ್ಕೆ ಏನು ಕರಿತೀವಿ? ನಾವು ಆಗಲೇ ನೋಡೀವಿ ಇದನ್ನು, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. 3rd ಕ್ವೆಶನಲ್ಲಿ ಕೊಟ್ಟಿದ್ದಾರೆ, ದ ಟ್ಯಾಂಜೆಂಟ್ PQ ಈ ಸರ್ಕಲ್ನ ಪಾಯಿಂಟ್ Pಲಿ ಇಂಟರ್ಸೆಕ್ಟ್ ಆಗ್ತಿದೆ ಅಂತ. P ಇಸ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಆ್ಯಂಡ್ ಅವ್ರು ಹೇಳ್ತಿದ್ದಾರೆ POP ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಅಥವಾ ರೇಡಿಯಸ್ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅವ್ರು ಏನು ಕೊಟ್ಟಿದ್ದಾರೆ? OQ ಇಸ್ 12 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಅವ್ರು ಏನು ಕೇಳ್ತಿದ್ದಾರೆ? ಇದ್ರ ಲೆಂತ್ ಏನು ಕಂಡುಹಿಡಿಬೇಕು, ಈ ಲೈನ್ PQ ಲೆಂತ್ ಏನು ಕಂಡುಹಿಡಿಬೇಕು. ನಮಗೆ ಆಗಲೇ ಏನು ಗೊತ್ತು? OP ಪರ್ಪೆಂಡಿಕ್ಯುಲರ್ ಟು PQ. ಯಾಕೆ? ಥಿಯರಮ್ 1 ಏನು ಹೇಳಿತ್ತು? ರೇಡಿಯಸ್ ಥ್ರೂ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಟ್ಯಾಂಜೆಂಟ್ ಅಂತ ಗೊತ್ತು ನಮಗೆ. ಸೊ ಏನಿದ್ರ ಅರ್ಥ? ಇವಾಗ ಟ್ರಯಾಂಗಲ್ OPQ ರೈಟ್ ಆ್ಯಂಗಲ್ ಟ್ರಯಾಂಗಲ್ಲು. ಸೊ ಇನ್ ಟ್ರಯಾಂಗಲ್ OPQ ಪೈಥಾಗರಸ್ ಥಿಯರಮ್ ನಮಗಾಗಲೇ ಗೊತ್ತು, OP ಸ್ಕ್ವೇರ್ ಪ್ಲಸ್ PQ ಸ್ಕ್ವೇರ್ ಇಸ್ ಈಕ್ವಲ್ ಟು OQ ಸ್ಕ್ವೇರ್. ಸೊ ಹೇಗೆ ತೆಗೆಯೋದು ಇವಾಗ ನಾವು? OP ಸ್ಕ್ವೇರ್ 5 ಸ್ಕ್ವೇರ್ ಪ್ಲಸ್ PQ ಸ್ಕ್ವೇರ್ ಇಸ್ ಈಕ್ವಲ್ ಟು 12 ಸ್ಕ್ವೇರ್. ಸೊ ಇದನ್ನು ಈ ಕಡೆ ತೊಗೊಂಡೋದ್ರೆ ಏನಾಗುತ್ತೆ? 144, ಅದು 12 ಸ್ಕ್ವೇರ್ ಮೈನಸ್ 5 ಸ್ಕ್ವೇರ್ ಎಷ್ಟು? 25 ಇಸ್ ಈಕ್ವಲ್ ಟು PQ ಸ್ಕ್ವೇರ್. 144 ಮೈನಸ್ 25 ಎಷ್ಟು? 144 ಮೈನಸ್ 25 ಕ್ವಿಕ್ಕಾಗಿ ಸಾಲ್ವ್ ಮಾಡಿದ್ರೆ 14, 9, 13, ಇದು 11. ಸೊ 119 ಆಗುತ್ತೆ. 119 ಇಸ್ ಈಕ್ವಲ್ ಟು PQ ಸ್ಕ್ವೇರ್. ಸೊ PQ ಎಷ್ಟಾಗುತ್ತೆ? ದಿಸ್ ಇಂಪ್ಲೈಸ್ PQ ಇಸ್ ಈಕ್ವಲ್ ಟು ರೂಟ್ ಆಫ್ 119. ಆ್ಯಕ್ಚುಲಿ ಪ್ಲಸ್ ಆರ್ ಮೈನಸ್ ಬರುತ್ತೆ, ಬಟ್ ನಮಗೆ ಡಿಸ್ಟೆನ್ಸ್ ಯಾವತ್ತೂ ನೆಗೆಟಿವ್ ಇರೋಕ್ಕಲ್ಲ. ಸೊ PQ ಇಸ್ ಈಕ್ವಲ್ ಟು ರೂಟ್ ಆಫ್ 119 ಸೆಂಟಿಮೀಟರ್. ಯೂನಿಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ 4th ಕ್ವೆಶನಲ್ಲಿ ಹೇಳ್ತಿದ್ದಾರೆ, ಯಾವುದೋ ಒಂದು ಲೈನ್ ಕೊಟ್ಟಿದ್ದಾರೆ ಫಾರ್ ಅ ಗಿವನ್ ಲೈನ್. ನಾವು ಅದಕ್ಕೆ ಒಂದು ಟ್ಯಾಂಜೆಂಟ್ ಮತ್ತು ಒಂದು ಸೀಕೆಂಟ್ ಡ್ರಾ ಮಾಡಬೇಕು ಸಚ್ ದ್ಯಾಟ್ ದ ಟ್ಯಾಂಜೆಂಟ್ ಆ್ಯಂಡ್ ದ ಸೀಕೆಂಟ್ ಅದೆರಡು ಈ ಲೈನ್ AB ಪ್ಯಾರಲಲ್ ಇದೆ. ಸೊ ಹೇಗೆ ಮಾಡೋಣ? ಇದಕ್ಕೆ ಒಂದು ಪ್ಯಾರಲಲ್ ಟ್ಯಾಂಜೆಂಟ್ ಫಸ್ಟ್ ಡ್ರಾ ಮಾಡೋಣ. ಟ್ಯಾಂಜೆಂಟ್ ಯಾವಾಗಲೂ ಒಂದೇ ಪಾಯಿಂಟ್ ಜೊತೆ ಇಂಟರ್ಸೆಕ್ಟ್ ಆಗುತ್ತೆ. ಸೊ ಹೇಗೆ ಬರೆಯೋದು? ಇದು ನಮ್ದು ಟ್ಯಾಂಜೆಂಟ್ ಆಯಿತು, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಸೊ ಇದನ್ನು ನಾನು XY ಅಂತ ಕರಿತೀನಿ. ನೆಕ್ಸ್ಟ್ ಏನು ಮಾಡೋಣ? ಈ 2 ಲೈನ್ಸಿಗೂ ಪ್ಯಾರಲಲ್ ಒಂದು ಸೀಕೆಂಟ್ ಡ್ರಾ ಮಾಡೋಣ. ಸೀಕೆಂಟ್ ಇದೇನು ಪ್ರಾಪರ್ಟಿ? 2 ಇಂಟರ್ಸೆಕ್ಟಿಂಗ್ ಪಾಯಿಂಟ್ಸ್ ಇರುತ್ತೆ. ಸೊ ಇದು ನಮ್ದು ಸೀಕೆಂಟ್. ಸೊ ಇದನ್ನು ನಾನು TR ಏನಾದರೂ ಏನು ಲೆಟರ್ಸ್ ಬೇಕಾದರೂ ಕೊಡ್ಬೋದು. ಸೊ ಏನು ಬರೆಯೋಣ? XY ಟ್ಯಾಂಜೆಂಟ್, TR secant. So XY is parallel, it parallel symbol, it's parallel to AB and TR parallel to AB. ಹಲೋ, ಸೊ ನೀವು ಇಲ್ಲಿ ತನಕ ನೋಡಿರಾ ಅಂದರೆ ನಾನು ಹೇಳಿದ್ದು ಕೇಳಿಸ್ಕೊಂಡ್ಬಿಟ್ಟು ಮಲಗಿಲ್ಲ ಅಂತ ಅರ್ಥ ಆಯಿತು. ಸೊ ವೆರಿ ಇಂಪಾರ್ಟೆಂಟ್, ಫಸ್ಟ್ ಆಫ್ ಆಲ್ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ, ಅಲ್ಲಿ ಕೆಲವು ರಿಸೋರ್ಸಸ್ ಅಟ್ಯಾಚ್ ಮಾಡೀವಿ ಈ ಚಾಪ್ಟರ್ ರಿಲೇಟೆಡು. ಸೆಕೆಂಡ್ಲಿ, ಯಾವುದಾದ್ರೂ ಡೌಟ್ಸ್ ಇದ್ದರೆ, ಕ್ವೆಶನ್ಸ್ ಇದ್ದರೆ, ಅಥವಾ ನನಗೆ ಫೀಡ್ಬ್ಯಾಕ್ ಇದ್ದರೆ, ಅಕ್ಕ ನೀವು ಹೇಳಿದ್ದು ಏನೂ ಅರ್ಥ ಆಗಿಲ್ಲ ಆ ಥರ ಇದ್ದರೆ, ನಿಮಗೆ 3 ಆಪ್ಷನ್ಸ್ ಇದೆ. 1, ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಾಮೆಂಟ್ ಮಾಡ್ಬೋದು. 2, ನಮ್ಮ ವಾಟ್ಸಾಪ್ ನಂಬರಿಗೆ ನೀವು ಮೆಸೇಜ್ ಕಳಿಸ್ಬೋದು. ಅಥವಾ 3, ನಮ್ಮ ಇಮೇಲ್ ಐ ಡಿಗೆ ಒಂದು ಮೇಲ್ ಕಳಿಸ್ಬೋದು. ಇಮೇಲ್ ಐ ಡಿ info.projectsitara@gmail.com. ನಾವು ಹೇಳಿರೋ ವಿಡಿಯೋಸ್ಲೆಲ್ಲ ನಿಮ್ಗೆ ಏನಾದರೂ ಅರ್ಥ ಆಗಿದೆ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇನ್ನೂ ವಿಡಿಯೋಸ್ ಬೇರೆ ಚಾಪ್ಟರ್ಸ್ ಮೇಲೂ ರಿಲೀಸ್ ಮಾಡ್ತೀವಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.